ಬೆಂಗಳೂರಿನ ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಫ್ರೂಟ್ ಸ್ಟ್ರೀಟ್ ಎನ್ನುವ ರಸ್ತೆಯಲ್ಲಿ ಸುಮಾರು 26 ವರ್ಷದ ಇರ್ಫಾನ್ ಮುಲ್ಲಾನಿ ಎಂಬುವ ವ್ಯಕ್ತಿ ಜನವರಿ 30ನೇ ತಾರೀಕು ಸುಮಾರು 4 ಅಂತಸ್ತಿನ ಕಟ್ಟಡದಿಂದ ಕೆಳಗಡೆ ಬಿದ್ದು ಸಾವನ್ನಪ್ಪಿದ್ದಾನೆ. ನಾನು ಅದೇ ಸ್ಪಾಟ್ನಲ್ಲಿ ಇದ್ದೀನಿ. ನಿಮಗೆ ಏನಾಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಈ ಒಂದು ಬಿಲ್ಡಿಂಗನ್ನು ನೋಡ್ತಾ ಹೋಗ್ಬೋದು. ಈ ಒಂದು ಬಿಲ್ಡಿಂಗನ್ನು ನೋಡ್ತಾ ಹೋದರೆ ಸುಮಾರು 4 ಅಂತಸ್ತಿನ ಕಟ್ಟಡ ಇದಾಗಿದೆ. ಈ ಒಂದು ಕಟ್ಟಡದಲ್ಲಿ ಆತ ಅಂದರೆ ಜನವರಿ 30ನೇ ತಾರೀಕು ಆತ 4 ಅಂತಸ್ತಿನ ಕಟ್ಟಡಕ್ಕೆ ಏರಿದ್ದಾನೆ. ನಂತರದಲ್ಲಿ ಅಲ್ಲಿ ಏನಾಯಿತು ಹೇಗಾಯಿತು ಅನ್ನೋ ಮಾಹಿತಿ ಇದುವರೆಗೂ ಸಹ ಗೊತ್ತಿಲ್ಲ. ನೀವು ಏನು CCTV ವಿಜುವಲ್ಸನ್ನು ನೋಡ್ತಾ ಇರ್ತೀರಾ, ಆತನ ದೇಹ ದಪ್ಪೆಂದು ಕೆಳಗಡೆ ಬೀಳ್ತಾನೆ. ಅಂದರೆ ಸಾಕಷ್ಟು ರೀತಿಯ ಒತ್ತಡದಿಂದ, ಅಂದರೆ 4ನೇ ಫ್ಲೋರಿಂದ ಬಿದ್ದ ಒಂದು ಪರಿಣಾಮ ಆತ ಜಾಸ್ತಿ ಒದ್ದಾಡೋದು ಇಲ್ಲ, ಅದೇ ರೀತಿ ಸಾವನ್ನಪ್ತಾನೆ. ಏನು ಬಿಲ್ಡಿಂಗನ್ನು ನೋಡ್ತಾ ಇದ್ದೀರಾ, ಇದೇ ಬಿಲ್ಡಿಂಗಿಂದ ಈತ ಕೆಳಗಡೆ ಹಾರಿರೋದು. ಇನ್ನು ಆತ ಯಾವ ಸ್ಥಳಕ್ಕೆ ಬಿದ್ದ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಕೆಳಗಡೆ ಈ ಒಂದು ಮೇಲ್ಗಡೆ ಸುಮಾರು 4 ಅಂತಸ್ತಿನ ಫ್ಲೋರಿಂದ ಬಿದ್ದಿರುವ ಆತ ಇಲ್ಲಿಗೆ ಬಂದು ಬಿದ್ದಿದ್ದಾನೆ. ಇದೇ ಜಾಗದಲ್ಲಿ ಆತ ಬಂದು ದಪ್ಪೆಂದು ಬಿದ್ದಿದ್ದಾನೆ. ನೀವು ಏನು CCTV ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಾ, ಹಾಗೆ ಆತ ಸಾವನ್ನಪ್ಪಿದ್ದಾನೆ. ಅದೇ ರೀತಿ ಆತನ ಸಾವಿನ ಬಗ್ಗೆ ನಿಖರವಾದ ಕಾರಣ ಇದುವರೆಗೂ ಸಹ ಪತ್ತೆ ಆಗಿಲ್ಲ. ಯಾಕಂದರೆ ಆತ ಆತ್ಮಹತ್ಯೆ ಮಾಡಿಕೊಳ್ಳುವ ಉದ್ದೇಶದಿಂದ ಬಿದ್ನೋ ಅಥವಾ ಅವನನ್ನು ಹಿಂದಿನಿಂದ ಯಾರಾದರೂ ತಳ್ಳಿದ್ರೋ ಎಂಬುವ ಅನುಮಾನ ಈಗಲೂ ಸಹ ಪೊಲೀಸರಿಗೆ ಕಾಡ್ತಾ ಇದೆ. ಯಾಕೆಂದರೆ ಬೆಂಗಳೂರಿನಂಥ ನಗರದಲ್ಲಿ ಇಂತಹ ಘಟನೆಗಳು ಸಾಮಾನ್ಯವಾಗಿ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಹೀಗಾಗಿ ಪೊಲೀಸರು ಸಹ ಸಾಕಷ್ಟು CCTV ವಿಜುವಲ್ಸನ್ನು ಚೆಕ್ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ವಿಜುವಲ್ಸಲ್ಲಿ ಆತನನ್ನು ಯಾರಾದರೂ ತಳ್ಳಿದ್ರಾ ಎಂಬುವ ಒಂದು ಏನು ಅನುಮಾನ ಪೊಲೀಸರಿಗೆ ಇದೆ, ಅದನ್ನು ಬಗೆಹರಿಸಿಕೊಳ್ಳೋದಕ್ಕೆ ಪೊಲೀಸರು ಸಹ ಸಾಕಷ್ಟು CCTV ವಿಜುವಲ್ಸನ್ನು ಚೆಕ್ ಮಾಡ್ತಾ ಇದ್ದಾರೆ. ಆತ ಮೂಲತಃ ಕರ್ನಾಟಕದವನಲ್ಲ ಎನ್ನುವ ಒಂದು ಪ್ರಾಥಮಿಕ ಮಾಹಿತಿ ಕೂಡ ಬರ್ತಾ ಇದೆ. ಏನು ಕೆಲವು ಕೆಲಸಗಳನ್ನು ಮಾಡುವ ನಿಮಿತ್ತ ಆತ ಬೆಂಗಳೂರಿಗೆ ಬಂದಿದ್ದ, ಹೀಗಾಗಿ ಆತ ಇಲ್ಲಿ ವಾಸವಿದ್ದ, ಏನು ಭಾರತೀನಗರ ಪೊಲೀಸ್ ಠಾಣಾ ಲಿಮಿಟ್ಸಲ್ಲಿ ಎನ್ನುವ ಮಾಹಿತಿ ಏನು ಪ್ರಾಥಮಿಕವಾಗಿದೆ. ಆದರೆ ಆತ ಯಾವ ಒಂದು ಕಾರಣಕ್ಕಾಗಿ ಬಿದ್ದ ಅಥವಾ ಯಾರಾದರೂ ಅವನನ್ನು ತಳ್ಳಿದ್ರ, ಬೇಕು ಅಂತಲೇ ಕೊಲೆ ಮಾಡುವ ಪ್ರಯತ್ನದಿಂದ ಆತನ ಕೆಳಗೆ ತಳ್ಳುದ್ರ ಎಂಬುವ ಏನು ಅನುಮಾನಗಳು ಸಹ ಪೊಲೀಸರಿಗೆ ಕಾಡ್ತಾ ಇದೆ. ಹೀಗಾಗಿ ಪೊಲೀಸರು ಸಹ ಸಾಕಷ್ಟು ರೀತಿಯ ಒಂದು ಗಂಭೀರವಾದ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಏನು ಪೋಸ್ಟ್ ಮಾರ್ಟಮ್ ಅನ್ನು ಮಾಡಬೇಕಿದೆ, ಆತ ಏನು ಕುಡಿದು ಆತ್ಮಹತ್ಯೆ ಮಾಡಿಕೊಂಡು ಬಿದ್ನ ಅಥವಾ ಯಾರು ತಳ್ಳಿದ್ರ ಅಂತ. ಹೀಗಾಗಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖೆ ನಂತರವಷ್ಟೇ ಅಸಲಿ ಸತ್ಯ ಹೊರಬೀಳುತ್ತೆ. ಅಲ್ಲಿ ತನಕ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.